ಧಾರವಾಡ ದಕ್ಷಿಣ ಕ್ಷೇತ್ರ ರಚನೆಯಾಗಿದ್ದು 1951ರಲ್ಲಿ. ಮೊದಲು ಬಾಂಬೆ ರಾಜ್ಯಕ್ಕೆ ಸೇರಿದ್ದ ಈ ಕ್ಷೇತ್ರ 1957ರಲ್ಲಿ ಕರ್ನಾಟಕಕ್ಕೆ ಸೇರಿದೆ. ಇಲ್ಲಿ ಮೊದಲು ಸಂಸದರಾಗಿದ್ದು ತಿಮ್ಮಪ್ಪ ನೇಸ್ವಿರವರು. ಇವರು ಹಾವೇರಿ ಜಿಲ್ಲೆಯ ದೀವಿಗಿಹಳ್ಳಿಯವರು. ಹುಟ್ಟಿದ್ದು 1900ರಲ್ಲಿ. ತಂದೆ ರುದ್ರಪ್ಪ ನೇಸ್ವಿ. ಬಾಂಬೆ ರಾಜ್ಯದಲ್ಲಿ ಶಾಸಕರಾಗಿದ್ದ ಇವರು ನಂತರ ಧಾರವಾಡ ದಕ್ಷಿಣ ಕ್ಷೇತ್ರದ ಮೊದಲ ಸಂಸದರಾಗಿದ್ದಾರೆ. ಫಕ್ರುದ್ದೀನ್ ಸಾಬ್ ಮೊಹಸಿನ್ ಇವರು ಧಾರವಾಡ ಜಿಲ್ಲೆಯ ಹಿರೇಮಾದಪುರದವರು. ಹುಟ್ಟಿದ್ದು 23 ಜನವರಿ 1923ರಲ್ಲಿ. ತಂದೆ ಹುಸೇನ್ ಸಾಬ್. ಮೈಸೂರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದ ಇವರು ರಾಜೀನಾಮೆ ಕೊಟ್ಟು ಹುಬ್ಬಳ್ಳಿ ನಗರದ ಶಾಸಕರಾಗಿ ಆಯ್ಕೆಯಾಗ್ತಾರೆ. ನಂತರ ಧಾರವಾಡ ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸತತ 5 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅಜೀಜ್ ಸೇಠ್ ಇವರು ಮೈಸೂರಿನವರು. ಹುಟ್ಟಿದ್ದು 15 ಮಾರ್ಚ್ 1926ರಲ್ಲಿ. ತಂದೆ ಅಬ್ದುಲ್ ಸತ್ತರ್ ಸೇಠ್ 6 ಬಾರಿ ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಶಾಸಕರಾಗಿ ಕರ್ನಾಟಕ ಸರ್ಕಾರದಲ್ಲಿ ಸಾರಿಗೆ, ಪ್ರವಾಸೋದ್ಯಮ, ಕಾರ್ಮಿಕ, ವಕ್ಫ್, ಕೈಗಾರಿಕೆ ಹಾಗೂ ವಾಣಿಜ್ಯ ಇಲಾಖೆಗಳ ಮಂತ್ರಿಯಾಗಿ ಕೆಲಸ ಮಾಡಿದ್ದ ಇವರು ಒಮ್ಮೆ ಧಾರವಾಡ ದಕ್ಷಿಣದ ಸಂಸದರು ಕೂಡ ಆಗಿದ್ದಾರೆ. ಇವರ ಪುತ್ರ ತನ್ವೀರ್ ಸೇಠ್ ರವರು ಕೂಡ ರಾಜ್ಯದಲ್ಲಿ ಮಂತ್ರಿಯಾಗಿದ್ದಾರೆ. ಖ್ಯಾತ ನಟರು ಹಾಗೂ ನಿರೂಪಕರೂ ಆದ ದಾನಿಶ್ ಸೇಠ್ ಹಾಗೂ ಕುಬ್ರಾ ಸೇಠ್ ರವರು ಇವರ ಮೊಮ್ಮಕ್ಕಳಾಗಿದ್ದಾರೆ. BM ಮುಜಾಹಿದ್ ಇವರು ಗದಗದವರು. ಹುಟ್ಟಿದ್ದು 25 ಆಗಸ್ಟ್ 1923ರಲ್ಲಿ. ತಂದೆ ಮೀರನ್ ಸಾಬ್. ಕೆಪಿಸಿಸಿ ಉಪಾಧ್ಯಕ್ಷರಾಗಿದ್ದ ಇವರು 2 ಬಾರಿ ಧಾರವಾಡ ದಕ್ಷಿಣದ ಸಂಸದರಾಗಿದ್ದಾರೆ. IG ಸನದಿ ಇವರು ಗದಗದ ಶಿರಹಟ್ಟಿಯವರು. ಹುಟ್ಟಿದ್ದು 18 ಫೆಬ್ರವರಿ 1939ರಲ್ಲಿ. ತಂದೆ ಗೌಸ್ ಸಾಬ್ ಸನದಿ ಹುಬ್ಬಳ್ಳಿಯ ಶಾಸಕರಾಗಿ, ರಾಜ್ಯಸಭಾ ಸದಸ್ಯರಾಗಿ ಹಾಗೂ ಧಾರವಾಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದ ಇವರು ಲೋಕಸಭೆಗೆ ಸ್ಪರ್ಧಿಸಿ 2 ಬಾರಿ ಧಾರವಾಡ ದಕ್ಷಿಣದ ಸಂಸದರಾಗಿದ್ದಾರೆ. BM ಮೆಣಸಿನಕಾಯಿ ಇವರು ಹಾವೇರಿ ಅಕ್ಕೂರಿನವರು. ಹುಟ್ಟಿದ್ದು 3 ಫೆಬ್ರವರಿ 1926ರಲ್ಲಿ. ತಂದೆ ಮಲ್ಲಪ್ಪ. ಹಾವೇರಿ ಜಿಲ್ಲಾ ಲೋಕಶಕ್ತಿ ಪಕ್ಷದ ಅಧ್ಯಕ್ಷರಾಗಿದ್ದ ಇವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಹಾಗೂ ಧಾರವಾಡ ದಕ್ಷಿಣದಿಂದ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಮಂಜುನಾಥ್ ಕಣ್ಣೂರು ಇವರು ಧಾರವಾಡದ ವನಹಳ್ಳಿಯವರು. ಹುಟ್ಟಿದ್ದು 2 ಡಿಸೆಂಬರ್ 1954ರಲ್ಲಿ. ತಂದೆ ಚೆನ್ನಪ್ಪ. ಶಿಗ್ಗಾಂವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ 2 ಬಾರಿ ಶಾಸಕರಾಗಿದ್ದ ಇವರು ಬಿಜೆಪಿ ಸೇರಿ 1 ಬಾರಿ ಧಾರವಾಡ ದಕ್ಷಿಣದ ಸಂಸದರಾಗಿದ್ದಾರೆ. 2008ರ ನಂತರ ಧಾರವಾಡ ಕ್ಷೇತ್ರ ರದ್ದಾಗಿ ಹೊಸದಾಗಿ ರಚನೆಯಾದ ಧಾರವಾಡ ಹಾಗೂ ಹಾವೇರಿ ಕ್ಷೇತ್ರಗಳೊಂದಿಗೆ ವಿಲೀನ ಆಗುತ್ತೆ. ಈ ಕ್ಷೇತ್ರಕ್ಕೆ ನಡೆದ 14 ಚುನಾವಣೆಗಳಲ್ಲಿ 12 ಬಾರಿ ಕಾಂಗ್ರೆಸ್ ಹಾಗೂ ತಲಾ 1 ಬಾರಿ ಲೋಕಶಕ್ತಿ ಹಾಗೂ ಬಿಜೆಪಿ ಪಕ್ಷಗಳು ಗೆದ್ದಿವೆ. ಇಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದ ಅಭ್ಯರ್ಥಿ ಅಂದರೆ ಅದು ಫಕ್ರುದ್ದೀನ್ ಸಾಬ್ ಮೊಹಸಿನ್ ರವರು. ಒಟ್ಟು 5 ಬಾರಿ ಗೆದ್ದಿದ್ದಾರೆ.